ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಶಿಕ್ಷಕರು ಜವಾಬ್ದಾರಿ ಮೆರೆಯಬೇಕು, ಎಸ್ಡಿಎಂಸಿಯೊಂದಿಗೆ ಸಮನ್ವಯತೆ ತೋರಬೇಕಿದೆ. ಗುನ್ನಳ್ಳಿ ರಾಘವೇಂದ್ರ. ಶಿಕ್ಷಕರು ಕರ್ತವ್ಯ ನಿಷ್ಠೆ, ಪ್ರಾಮಾಣಿಕತೆ ಮೆರೆಯಬೇಕಿದೆ ಹಾಗೂ ಎಸ್ಡಿಎಂಸಿಯೊಂದಿಗೆ ಸಮನ್ವಯ ತೋರಬೇಕಿದೆ ಅಂತ ಎಸ್ಡಿಎಂಸಿ ಸಮನ್ವಯ ಸಮಿತಿ ರಾಜ್ಯ ಉಪಾಧ್ಯಕ್ಷರು ಹಾಗೂ ಕಾರ್ಮಿಕ ಮುಖಂಡರಾದ ಗುನ್ನಳ್ಳಿ ರಾಘವೇಂದ್ರ ಶಿಕ್ಷಕರಿಗೆ ಕರೆ ನೀಡಿದರು. ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಗಳ ಸಮನ್ವಯ ವೇದಿಕೆ ಕೂಡ್ಲಿಗಿ ತಾಲೂಕು ಘಟಕದಿಂದ ಆಯೋಜಿಸಲಾಗಿದ್ದ ಮುಖ್ಯ ಶಿಕ್ಷಕರು ಹಾಗೂ ಎಸ್ಡಿಎಂಸಿ ಪದಾಧಿಕಾರಿಗಳಿಗೆ ಶಾಲಾ ಶಿಕ್ಷಣ ಹಾಗೂ ಎಸ್ಡಿಎಂಸಿ ಅವರಿಗೆ ಹಕ್ಕು ಮತ್ತು ಕರ್ತವ್ಯ ಹಾಗೂ ಒಂದು ದಿನದ ಕಾರ್ಯಾಗಾರದಲ್ಲಿ ಮಾತನಾಡಿದರು. ಸರ್ಕಾರ ಶಿಕ್ಷಕರಿಗೆ ಅನಗತ್ಯ ಜವಾಬ್ದಾರಿಗಳ ಹೊರೆ ಹೊರಿಸಿದ್ದು ಅವೈಜ್ಞಾನಿಕ ನಿಲುವಿನ ವಿರುದ್ಧ ಧ್ವನಿ ಎತ್ತಲು ಶಿಕ್ಷಕರ ಪರ ಸದಾ ನಿಲ್ಲುತ್ತದೆ ಅಂತ ಹೇಳಿದರು. ನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿ ಮೈಲೇಶ್ ಬೇವೂರು ಸೇರಿದಂತೆ ಅನೇಕ ಗಣ್ಯರು ಈ ಕಾರ್ಯಾಗಾರದಲ್ಲಿ ಮಾತನಾಡಿದರು. ಎಸ್ಡಿಎಂಸಿಯ ನೂರಾರು ಪದಾಧಿಕಾರಿಗಳು, ಸದಸ್ಯರು ಹಾಗೂ ನೂರಾರು ಮುಖ್ಯ ಶಿಕ್ಷಕರು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿದರು. ಇನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ವೆಂಕಟೇಶ್, ಎಸ್ಡಿಎಂಸಿ ತಾಲೂಕು ಅಧ್ಯಕ್ಷರ ಟಿ ಭಾಗ್ಯಮ್ಮ ಸೇರಿದಂತೆ ಅನೇಕ ಗಣ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ವರದಿ ವಿಜಿ ಋಷಭೇಂದ್ರ, ಕೂಡ್ಲಿಗಿ. ಸಂಬಂಧಗಳು ಅಂತ ಕರೀತೀವಿ. ಆ ಸಂಬಂಧ ಇರೋದ್ರಿಂದ ಅದು ಸಾಧ್ಯವಾಗ್ತಾ ಇದೆ. ಚಪ್ಪರದಳ್ಳಿ ಅಂತ ಒಂದು ವಿಲೇಜ್, ಅಲ್ಲಿ ಒಬ್ಬ ಎಸ್ಡಿಎಂಸಿ ಅವರೆಲ್ಲ ಮನವೊಲಿಸಿದಂದ್ರೆ ಒಬ್ಬ ನಿರ್ಗತಿಕ ಮಹಿಳೆ, ಆಕೆಗಿರೋದು 2 ಎಕರೆ ಜಮೀನು, 2 ಎಕರೆನ ಶಾಲೆ ಕೊಟ್ಬಿಡ್ತಾಳೆ. ಇದು ಯಾರ್ದು ಅಂತಂದ್ರೆ ಅಲ್ಲಿ ನಮ್ಮ ಮುಖ್ಯೋಪಾಧ್ಯಾಯರು ಮತ್ತು ಎಸ್ಡಿಎಂಸಿ ಅವರು ಆಕೆಯ ಮನವೊಲಿಸಿದ್ರಿಂದ ಇದು ಅವ್ರು ಸಾಧ್ಯ ಅಂತ. ಎಸ್ಡಿಎಂಸಿ ಏನ್ ಕೆಲಸ ಮಾಡುತ್ತೆ ಅನ್ನೋದು ನಾನು ಹೇಳ್ತೀನಿ. ಎಸ್ಡಿಎಂಸಿ ಅವ್ರ ಕರ್ತವ್ಯಗಳು ಅಂತಂದ್ರೆ ನೀವು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀರಿ ಅಷ್ಟೇ. ಎಸ್ಡಿಎಂಸಿ ಅವ್ರು ಏನ್ ಮಾಡಬಹುದು, ನಿಮ್ಗೆ ಎಷ್ಟೆಲ್ಲ ಅವಕಾಶಗಳಿದೆ ಅಂತಂದ್ರೆ ನಾನು ನಿಮ್ಗೆ ಹೇಳ್ತೀನಿ. ಎಸ್ಡಿಎಂಸಿ ಅಂದ ತಕ್ಷಣ ನಾವು ಅನ್ಕೊಳ್ಳೋದು ಕರ್ನಾಟಕ ರಾಜ್ಯದಿಂದ ಎಸ್ಡಿಎಂಸಿ ಅಂದ ತಕ್ಷಣ ಶಾಲೆಗೆ ಎಷ್ಟು ಅನುದಾನ ಬಂತು, ಎಷ್ಟು ಖರ್ಚಾಯಿತು ಅನ್ನೋದಲ್ಲ. ಅದಕ್ಕಿಂತ ಹೆಚ್ಚಿನ ಕೆಲಸ ಇದೆ. ಅದನ್ನು ನಿಮ್ದೇ ಕೆಲಸ, ಅದಕ್ಕಿಂತ ಹೆಚ್ಚಿನ ಕೆಲಸ ಇದೆ. ಪಕ್ಕಕ್ಕಿಲ್ಲ ಬಡ್ಲಡ್ಕು ಶಾಲೆಯಲ್ಲಿ ಈಗ ಜಸ್ಟ್ 10-15 ದಿನಗಳ ಹಿಂದೆ ಒಬ್ಬ ಕನ್ನಡ ಮನಸ್ಸುಗಳ ತಂಡದವ್ರನ್ನ ಎಲ್ಲರೂ ಸೇರಿ ಕರೆಸ್ತಾರೆ. ಯಾರು ಕರೆಸ್ತಾರೆ ಅಂತಂದ್ರೆ ಯಾವ್ದೋ ಒಂದು ಯುಟೋಪಿಯಾ ಕಾನ್ಸೆಪ್ಟ್ ಅಲ್ಲ ಇದು. ಯಾರೋ ನಮಗೆ ಗೊತ್ತಿಲ್ಲದಂತ ಪ್ರಪಂಚದಿಂದ ಲೋಕದಿಂದ ಯಾರೋ ಕರೆಸಲ್ಲ. ಅಲ್ಲಿರೋ ಎಸ್ಡಿಎಂಸಿ ಅವರು ಮತ್ತು ಮುಖ್ಯೋಪಾಧ್ಯಾಯರು ಮತ್ತು ಸಿಬ್ಬಂದಿ ವರ್ಗರು ಅವರು ಮನವೊಲಿಸ್ಬಿಟ್ಟು ಕರೆಸ್ತಾರೆ. ಒಮ್ಮೆ ರಿಕ್ವೆಸ್ಟ್ ಮಾಡ್ತೀನಿ, ಸಾಧ್ಯವಾದ್ರೆ ಹೋಗಿ ಬಡ್ಲಡ್ಕು ಶಾಲೆಯನ್ನು ಒಂದ್ಸಲ ನೋಡಿ. ಎಷ್ಟು ಚಂದ ಮಾಡಿದ್ದಾರೆ ಅಂದ್ರೆ, ನೀವು ಕೂಡ್ಲಿಗಿ ತಾಲೂಕಿನಲ್ಲಿ ಯಾವುದೇ ಅನ್ಎಡೆಡ್ ಶಾಲೆ, ಯಾವುದೇ ಪ್ರೈವೇಟ್ ಶಾಲೆ ಬಡ್ಲಡ್ಕು ಶಾಲೆಯಂಗೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಸರ್ಕಾರಿ ಶಾಲೆ, ಅಷ್ಟು ಚೆನ್ನಾಗಿ ಮಾಡಿದ್ರು. ಅದು ಹೇಗೆ ಸಾಧ್ಯ ಆಯಿತು? ಎಸ್ಡಿಎಂಸಿ ಅವರೇ ಸುಮಾರು 75,000ಕ್ಕಿಂತ ಹೆಚ್ಚು ಹಣ ಹಾಕಿ ಸುಮಾರು 3 ರಾತ್ರಿ ಎಲ್ಲ ಆ ಪೇಂಟಿಂಗ್ ಮಾಡಿದ್ದಾರೆ. ಅದಕ್ಕೆಲ್ಲ ಹೆಸರುಗಳನ್ನು ಬರೆಸಿದ್ದಾರೆ. ಅದನ್ನು ನೋಡಿದ್ರೆ ಅಷ್ಟು ಚೆನ್ನಾಗಿ ಅನಿಸ್ತದೆ ಆ ಶಾಲೆ. ಸಾಧ್ಯವಾದ್ರೆ ಹೋಗಿ ನೋಡಿ. ಇಂಥವ್ರು ನಾವು ಸುಮಾರು ಎಕ್ಸಾಂಪಲ್ ಕೊಟ್ಕೊಂತ ಹೋಗ್ಬೋದು. ಕೈಮಲಾಪುರ ಶಾಲೆ ಹೋಗಿ ನೋಡಿ. ಶಿವಪುರ ಶಾಲೆಯಲ್ಲಿ ಮೊನ್ನೆ ನಮ್ಮ RDPR ಸೆಕ್ರೆಟರಿ ಅವ್ರನ್ನ ಕರ್ಕೊಂಡು ಹೋಗಿದ್ವಿ. ನಮ್ಮ RDPR ಸೆಕ್ರೆಟರಿ ಸಾಹೇಬ್ರು ಜಗದೀಶ್ ಸಾಹೇಬ್ರು ನೋಡಿ ಎಷ್ಟು ಖುಷಿ ಪಟ್ಟರು ಅಂದ್ರೆ ಆ ಶಾಲೆನ. ಅಲ್ಲಿ ಆ ಹೆಡ್ ಮಾಸ್ಟರ್, ಆ ಮೇಷ್ಟ್ರುಗಳು ಮಕ್ಕಳಿಗೆ ಕಲಿಸ್ತಕ್ಕಂಥದ್ದನ್ನ ನೋಡಿ ಆ ಮಕ್ಕಳು 4ನೇ ತರಗತಿ ಮಕ್ಕಳು ಇಂಗ್ಲಿಷ್ ಓದ್ತಕ್ಕಂಥ ಸುಮ್ಮನೆ ಯಾವ್ದೋ ಒಂದು ಸೈನ್ ಮಾಡಿದಂಥದ್ದು ಅಲ್ಲ. ನಾವೇ ಒಂದು ಸಣ್ಣೂರಲ್ಲಿ DO ಇರ್ಬೇಕಾದ್ರೆ ಒಬ್ಬ SDMC ಅಧ್ಯಕ್ಷರ ಮೇಲೆ FIR ಮಾಡಿಸಿದ್ವಿ. ಯಾಕೆ ಮಾಡಿಸಿದ್ವಿ ಅಂತಂದ್ರೆ ಯಾವ್ದೋ ಒಂದು ಬಿಲ್ಡಿಂಗ್ ಕಟ್ಟಿದ್ರು, ನಾಟ್ ಓನ್ಲಿ ಬರೀ ಹೆಡ್ ಮಾಸ್ಟರ್ ಮತ್ತೆ SDMC ಇಬ್ರು ಮೇಲೆ ಹಾಕಿದ್ವಿ, FIR ಮಾಡಿಸಿದ್ವಿ. ಯಾಕೆ ಮಾಡಿಸಿದ್ವಿ ಅಂತಂದ್ರೆ ಆ ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದಾರೆ, ನೋಡಿಲ್ಲ, ಅದನ್ನು ಕಟ್ಟಿ ಬರೀ 4 ತಿಂಗಳಲ್ಲಿ ಅದು ಡೆಮಾಲಿಷಿಂಗ್ ಸ್ಟೇಜಿಗೆ ಬಂದವರು. ನೀವು ನೋಡ್ಲಿಲ್ಲ ಅಂತ, ನೀವು ಸುಮ್ಮನೆ ತಗೊಂಡಿದ್ದೀರಿ. ಸೊ ಈ ತರ ಎಲ್ಲ ಪ್ರಯತ್ನಗಳು ಹಾಕ್ತೀವಿ, ಅರ್ಥ ಆಯ್ತಾ? ಸುಮ್ಮನೆ ಒಂದು ಹ್ಯಾಂಡ್ ಓವರ್ ಮಾಡ್ಕೊಳ್ಳೋದಿಲ್ಲ, ಅದಕ್ಕೆಲ್ಲ ಎಸ್ಟಿಮೇಷನ್ ಕಾಪಿ ಇರ್ತದೆ, ಎಲ್ಲದೂ ಇರ್ತದೆ. ಈ ತರ ಎಲ್ಲ ಅವಕಾಶಗಳಿರ್ತದೆ. ಅದಕ್ಕೆ ಒಂದು ವಿನಂತಿ ಏನ್ ಮಾಡ್ಕೊಳ್ತಂದ್ರೆ, ಸರ್ಕಾರಿ ಶಾಲೆಗಳು ಚೆನ್ನಾಗಿ ಡೆವಲಪ್ ಆಗ್ಬೇಕು ಅಂತಂದ್ರೆ ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ ಇರ್ತದೆ. ಮೊದಲು ನಿಮ್ಮ ಶಾಲೆಯನ್ನು ತುಂಬಾ ಆಕರ್ಷಕವಾಗಿ ಮಾಡಿಸಿ. ಅವರೇ ಹೇಳ್ತಾರೆ, ಪ್ರಕಾಶ್ SDMC ಅಧ್ಯಕ್ಷ ಇದ್ದಾಗ ಈ ಶಾಲೆ ಇಷ್ಟು ಚೆನ್ನಾಗಿ ಆಗೈತಿ ಅಂತ ಹೇಳಿ ಊರ್ನಲ್ಲಿ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ. ಶಾಲೆ ಇಷ್ಟು ಚೆನ್ನಾಗಿದೆ, ಬರೀ ನಮ್ಮ ಚೌಡಾಪುರ ಶಾಲೆಗೆ ಹೋಗೋಣ, ನೀವು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ ಕ್ಯಾಂಪಸ್ ಒಳಗಡೆ ಒಂದು ಶಾರದ ಮೂರ್ತಿಯನ್ನಿಟ್ಟು ಒಂದು ಗುಡಿ ತರ ಮಾಡಿ ಸುಂದರವಾಗಿ ಮಾಡಿದ್ದಾರೆ.
ಅದು ಎಷ್ಟು ಬರೀ ಹೆಡ್ ಮಾಸ್ಟರ್ ಇದ್ದಾನೆ ಆಗಲ್ಲ, ಅದು ನಿಮ್ಮಿಂದ ಆಗ್ತದೆ. ನಮ್ಮೂರಲ್ಲಿ ಹಿಂಗೆ ಇರಬೇಕು ಅಂತನ್ನಂಥದ್ದು ನೀವು ಕಲ್ಪನೆ ಮಾಡಬೇಕು. ಸೊ ಇದಕ್ಕೆಲ್ಲ ನಿಮ್ಗೆ ಅವಕಾಶ ಇದೆ. ನಾನು ಇನ್ನೂ ಮಾತಾಡೋದಂದ್ರೆ ಸುಮ್ಮನೆ ಹಿಂಗೆ ಮಾತಾಡ್ಕೊಂತ ಹೋಗ್ತಾ ಇರ್ತೀನಿ. ಹಾಗಾಗಿ ಶಿಕ್ಷಣ ಅಂದ ತಕ್ಷಣ ನಾವು ಮಕ್ಕಳು ಅಂತ ಮಗು, ಅವನ ಸುತ್ತಲದ 4 ಪ್ಯಾರಾಮೀಟರ್ಸ್ ಇರ್ತದೆ. ಶಿಕ್ಷಣಕ್ಕೆ 4 ಪ್ಯಾರಾಮೀಟರ್ ಇರ್ತದೆ. ಒಂದು ಮಗು, ಇನ್ನೊಂದು ಬಾಲಕ ಪೋಷಕ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಒಂದು ಮಗು, ಬಾಲಕ ಪೋಷಕ, ಸಮುದಾಯ ಮತ್ತು ಪರಿಸರ. ಈ 4 ಆ ಶಿಕ್ಷಣದ ಸುತ್ತ ಇರ್ತವೆ. ಶಿಕ್ಷಣ ನಾವು ಕೊಡ್ಬೇಕಂದ್ರೆ ಮಗು ಬೇಕು, ಮಕ್ಕಳು ಇರಬೇಕು. ಆ ಮಕ್ಕಳಿಗೆ ನಾವು ಕ್ವಾಲಿಟಿಯನ್ನ ಎನ್ಶೂರ್ ಮಾಡ್ತೀವಿ, ಕ್ವಾಲಿಟಿಯನ್ನ ಕೊಡಬೇಕು ಅಂತಂದಾಗ ನಾವು ಅಲ್ಲಿ ಪಾಲಕ ಪೋಷಕರ ಕಡೆ ನೋಡ್ತೀವಿ ಅಂತ. ಪಾಲಕ ಪೋಷಕರು ಎಷ್ಟು ಇಂಪಾರ್ಟೆಂಟ್, ನಮಗೆ ಸಮುದಾಯ ಅಷ್ಟೇ ಇಂಪಾರ್ಟೆಂಟ್. ಪಾಲಕ ಪೋಷಕರ ಜೊತೆ ಇಡೀ ಹೋಲ್ ಸೊಸೈಟಿ, ಸಮುದಾಯ. ಯಾಕಂದ್ರೆ ಗಾಂಧೀಜಿಯವರು ಬಹಳ ಚೆನ್ನಾಗಿ ಹೇಳ್ತಾರೆ, ಎ ಸಿಂಗಲ್ ಮ್ಯಾನ್ ಕೆನಾಟ್ ಡೂ ಎನಿಥಿಂಗ್, ಎ ಕಮ್ಯುನಿಟಿ ವಿಲ್ ಡೂ ದಟ್. ಒಂದು ಕಮ್ಯುನಿಟಿ ಒಂದು ಕೆಲಸ ಮಾಡ್ಬೋದು ಅಂತ. ಹಾಗಾಗಿ ಕಮ್ಯುನಿಟಿ ಅಂತ, ಆ ಸಮುದಾಯ ತುಂಬಾ ಇಂಪಾರ್ಟೆಂಟ್. ನಾವು ಕ್ವಾಲಿಟಿಯನ್ನ ಎನ್ಶೂರ್ ಮಾಡಕೊಂಡಿದ್ದೀವಿ ಅಂತ. ಜೊತೆಗೆ ಆ ಮಗುವಿಗೆ ನಾವು ಶಿಕ್ಷಣ ನೀಟಾಗಿ ಕೊಡ್ಬೇಕು ಅಂತ ನಾಗಿದ್ದಂದ್ರೆ ಪರಿಸರನೂ ತುಂಬಾ ಇಂಪಾರ್ಟೆಂಟ್ ಅಂತ. ಮತ್ತೆ ನಿಮಗೆ ಒಂದು ಕಾನ್ಸೆಪ್ಟ್ ಬಂದ್ಬಿಡ್ತದೆ ಶಾಲೆ ಅಂದ ತಕ್ಷಣನೇ, ಇವಿಷ್ಟು ಕೂಡ ಬಹಳ ಮುಖ್ಯವಾಗ್ತದೆ ಅಂತ. ಇದೆಲ್ಲ ಹೇಗೆ ಕೊಡ್ಬೇಕು ಅಂತ ಹೇಳಿದ್ರೆ ಬರೀ ಮೇಷ್ಟ್ರಿಂದ ಕೊಡಕ್ ಸಾಧ್ಯ ಇಲ್ಲ, ಶಿಕ್ಷಣ ಇಲಾಖೆಯಿಂದ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಯಾರು ಕೊಡ್ಬೇಕು? ಸಮುದಾಯ ಕೊಡ್ಬೇಕು. ಸಮುದಾಯದ ಸಹಭಾಗಿತ್ವ ಅನ್ನೋಂಥದ್ದನ್ನು ತುಂಬಾ ಸ್ಪೆಸಿಫಿಕ್ ಆಗಿ ನಾವು ಅದನ್ನು ತೋರಿಸಿದ್ದೀವಿ. 20 ವರ್ಷಗಳ ಹಿಂದೆ STMC ಅನ್ನು ಈ ರಾಜ್ಯದಲ್ಲಿ ಹುಟ್ಟಾಕ್ಬೇಕಾದಂದ್ರೆ ಅದರಲ್ಲಿ ನಾನು ಕೂಡ ಒಬ್ಬ ಮೆಂಬರ್ ಇದ್ದೆ. ಒಂದು ಸ್ಪಂದನ, ಸಮಕ್ಷಮ ಮತ್ತು ಸಂಕಲ್ಪ 3 ಪುಸ್ತಕವನ್ನು ಬರೆದಿದ್ವಿ. ಆ ಪುಸ್ತಕ ತೆಗೆದು ನೋಡಿದ್ರೆ ಅದ್ರಲ್ಲಿ ನಂದು ಹೆಸರಿದೆ. ಆ 20 ವರ್ಷದಿಂದ ನಮ್ದೊಂದು ಕಾನ್ಸೆಪ್ಟ್ ಇತ್ತು, ಕರ್ನಾಟಕ ರಾಜ್ಯದಲ್ಲಿ STMCಗಳನ್ನು ತರಬೇಕು, ಹೇಗೆ ತರಬೇಕು ಅಂತನ್ನೋಂಥದ್ದು. ಅದು ಪರಿಷ್ಕರಣೆ ಮಾಡಬೇಕಾದ್ರೆ ನಾನು, ನಿರಂಜನಾರಾಧ್ಯ, ನಮ್ಮ ಹಂಪಿ ಪ್ರಶಾಂತ್, ಮಮತಾ ನಾಯ್ಕ್ ಅಂತೇಳಿ, ಗಿರೀಶ್ ಅಂತೇಳಿ ಪ್ರಜಾಯತ್ನದ ಗಿರೀಶ್ ಅವರು, ಓದಿಸೋ ಮಟ್ಟ ಅಂತೇಳಿ ರಾಯಚೂರು ಒಬ್ಬ CRP ಆತ, ನಾವೆಲ್ಲ ಕುತ್ಕೊಂಡು ASAT ಸುಮಾರು ದಿನ ನಮ್ಮ KP ಹನುಮಂತರಾಯಪ್ಪರ ನೇತೃತ್ವ, ಅವ್ರ ಡೈರೆಕ್ಟರ್ ಇದ್ರು, ಅವ್ರ ನೇತೃತ್ವದೊಳಗಡೆ ಈ ಕೆಲಸ ಮಾಡ್ತಾ ಇದ್ವಿ. ಎಲ್ಲ ನಮ್ಮ ತಾಲೂಕಿನ ಮುಖ್ಯ ಗುರುಗಳೇ ಹಾಗೂ SDMC ಅಧ್ಯಕ್ಷರು ಮತ್ತು ಪೋಷಕರೇ ಹಾಗೂ ಪತ್ರಿಕಾ ಮಾಧ್ಯಮದ ಮಿತ್ರರು, ಈಗಾಗಲೇ ಈ ಒಂದು ಉದ್ದೇಶದ ಬಗ್ಗೆ ಮತ್ತು ಈ ಒಂದು ದಿನದ ಕಾರ್ಯದ ಬಗ್ಗೆ ಸಾಕಷ್ಟು ಅನುಭವ ಉಳ್ಳಂತ, ಇಲಾಖೆಯಲ್ಲಿ ಅನುಭವ ಉಳ್ಳಂತ ನಮ್ಮ ಚಾಂದ್ ಪೀರ್ ಸರ್ ಅವರು ಮತ್ತೆ ನಮ್ಮ ಮೈಲೇಶ್ ಬೇವೂರ್ ಸಾರು, ಈ ಹಿಂದೆ ಮಾತಾಡ್ತಕ್ಕಂಥ ನಮ್ಮ ಗಜಾಪುರ ಭೀಮಣ್ಣ ಅವರು ಮತ್ತು ನಮ್ಮ ಜ್ಯೋತಿ ಮೇಡಮ್ ಅವರು ಈಗಾಗಲೇ ಸಾಕಷ್ಟು ವಿಷಯಗಳನ್ನು ಸವಿಸ್ತರವಾಗಿ ಹೇಳಿದ್ದಾರೆ. ನಾನು ಅದನ್ನ ಜಾಸ್ತಿ ಹೆಚ್ಚಿಗೆ ಹೇಳಂಥದ್ದು ನನಗೂ ಏನು ಉಳಿದಿಲ್ಲ. ಹಾಗಾಗಿ ನಮ್ಮ ತಾಲೂಕಿನ ಈಗ ಏನು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಮುಖ್ಯ ಗುರುಗಳು ಸುಮಾರು 25-30 ವರ್ಷ ಅನುಭವ ಇರ್ತಕ್ಕಂಥ ಟೀಚರ್ಸೇ ಬಂದಿದ್ದಾರೆ. ಇನ್ನೇನು ಕೆಲವರು ಇನ್ನು ವರ್ಷ, 2 ವರ್ಷ, 3 ವರ್ಷ ನಿವೃತ್ತಿ ಅಂಚಿನಲ್ಲಿ ಇದ್ದಾರೆ. ಹಾಗಾಗಿ ಈಗ ಈ ಕಡೆ ಏನು ತಾವೆಲ್ಲ ಇದ್ದೀರಿ, ನಮ್ಮ SDMC ಅಧ್ಯಕ್ಷರು ಮತ್ತು ಪೋಷಕರು ಮತ್ತು ಸದಸ್ಯರು, ತಾವು ಹೆಚ್ಚಿನ ಒಂದು ಸಹಕಾರವನ್ನು ನಮ್ಮ ಮುಖ್ಯ ಗುರುಗಳಿಗೆ ಮತ್ತು ಶಿಕ್ಷಕರಿಗೆ ತಾವು ಕೊಡಬೇಕಾಗಿದೆ ಅಂತ ಹೇಳಿ ನಾವು ಕೇಳ್ಕೊಳ್ತೀವಿ. ಯಾಕಪ್ಪ ಅಂದ್ರೆ ಪ್ರತಿ ಒಂದು ಕೆಲಸ ಈಗೆಲ್ಲರೂ ಹೇಳಿದ್ರು, ಈಗಾಗಲೇ ನಮ್ಮ ಕೊತ್ಲಪ್ ಸಾರಿ ಹೇಳಿದ್ರು, ಕೊತ್ಲಪ್ ಸಾರಿ ಏನ್ ಹೇಳಿದ್ರು ಅದೇ ಬೇಡಿಕೆ ನಾನೊಬ್ಬ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಆಗಿ ನಾನು ಮೊನ್ನೆ ಗುನ್ನಳ್ಳಿ ರಾಘಣ್ಣರ ಹತ್ರ ಮತ್ತು ಮೇಡಮ್ ಹತ್ರ ಮುಖ್ಯವಾದ ಬೇಡಿಕೆ ಅದು ನಂದೇ ಇರೋದು. ಯಾಕಂದ್ರೆ ಅದೇ ಮುಖ್ಯ. ಯಾಕಂದ್ರೆ ಈಗ ಎಲ್ಲರೂ ಮಾತಾಡ್ತಾ ಇದಾರೆ, ಪದೇ ಮಾತಾಡಿದ್ನ ನಾವು BOR ಎದುರಿಗೆ ಮಾತಾಡಿದ್ರೆ ಏನಪ್ಪ ಎಲ್ಲರೂ ಇದನ್ನೇ ಮಾತಾಡ್ತಾರ ಅಂತ ಇದೊಂದು ಸಂಪ್ರದಾಯ ಆಗ್ಬಿಟ್ಟದೆ. ಸೊ ಮುಖ್ಯ ಬೇಡಿಕೆ ಇರೋದೇ ಅದೇ ಸರ್. ಅದು ತಾವು ಕೂಡ ಇದನ್ನ ಮುಂದಿನ ದಿನಗಳಲ್ಲಿ ಸ್ವಲ್ಪ, ಯಾಕಂದ್ರೆ ಈಗ ಒಂದು 20 ವರ್ಷದಿಂದ
ಈ ಒಂದು ಕಮಿಟಿಯಲ್ಲಿ ತಾವು ಒಂದು ಸದಸ್ಯರಾಗಿದ್ರಿ ಅಂತ ಹೇಳಿದ್ರೆ ಅದು ಬಹಳ ನಮಗೆ ಸಂತೋಷ ಆಯ್ತು, ಖುಷಿ ಆಯ್ತು. ಇದೇ ರೀತಿ ಇನ್ನ ಒಂದು 10 ವರ್ಷಕ್ಕಾದ್ರೂ ಯುವ ಪೀಳಿಗೆಗೆ ಆದ್ರೂ ಮುಂದೆ ಅನುಕೂಲ ಆಗ್ಬೋದು. ತಾವು ಒಂದು ಸಲಹೆ ಸೂಚನೆಗಳನ್ನು ಹಾಗೂ ರಾಘಣ್ಣ ಮತ್ತು ಜ್ಯೋತಿ ಮೇಡಮ್ ಅವರಿಗೆ ತಾವು ಒಂದು ವಿಶೇಷವಾದಂತ ಒಂದು ಸಲಹೆಯನ್ನು ತಾವು ಕೊಡಬೇಕಂತ ಸಹ ನಾನು ಈ ಸಭೆ ಮೂಲಕ ಎಲ್ಲ ನಮ್ಮ ಶಿಕ್ಷಕರ ಪರವಾಗಿ ತಮ್ಮಲ್ಲಿ ನಾನು ವಿನಂತಿಸ್ತೀನಿ ಸರ್. ಅದೇ ರೀತಿಯಾಗಿ ನಮ್ಮ ಪೋಷಕರು ಮತ್ತು SDMC ಸದಸ್ಯರು ಸಾಕಷ್ಟು ಮಹತ್ವವಾದ ಪಾತ್ರ ವಹಿಸ್ಬೇಕು. ಯಾಕಪ್ಪ ಅಂದ್ರೆ ನಾವು ಎಲ್ಲರೂ ಹಳ್ಳಿಯಲ್ಲಿ ಇರ್ತಕ್ಕಂತಾರೆ, ನಾವೇನು ದೂರ ಏನು ಸಿಟಿ ಇರೋಲ್ಲ ಮತ್ತೊಂದಲ್ಲ. ಈಗ ನೋಡ್ರಿ, ಒಂದು ಹಳ್ಳಿಯಲ್ಲಿ ಒಂದು ದೇವಸ್ಥಾನ ಮಾಡ್ತೀವಿ ಅಂದ್ರೆ ಒಂದು 100 ರಸೀದಿ ಪುಸ್ತಕ ರೆಡಿ ಆಗ್ತವೆ. ಅರ್ಥವಿಲ್ಲ, ಮಾರ್ಕ್ ಮುಂದೊಂದಾಗುತ್ತೆ, ದುರ್ಗ ಮುಂದೊಂದಾಗುತ್ತೆ, ವೆಂಕಟೇಶನ್ ಒಂದಾಗುತ್ತೆ, ಚೌಡಮ್ಮಂದು ಒಂದಾಗುತ್ತೆ. ಅದೇ ನಾವು ಎಲ್ಲರೂ ಸೇರಿ ಒಂದು 10 ಅಡಿ 15 ಅಡಿ ಒಂದು ಸ್ಕೂಲ್ ಬಿಲ್ಡಿಂಗಿಗೆ ಒಂದು 20,000 ರೂಪಾಯಿ ಪೇಂಟ್ ಅಥವಾ ಸುಣ್ಣ ಕಾರ್ಯಕ್ರಮ ಮಾಡಿದ್ದೀವಿ. ಅಷ್ಟಿಷ್ಟು ಸಾಧನೆ ಅಲ್ಲ. 21ನೇ ಶತಮಾನ, 21 ವರ್ಷ SDMC ರಚನೆ. ಅದರಾಗ ಗುರುಗಳು ಕೂಡ ಒಬ್ಬರು. ಇವತ್ತು ನಾವು ಗುರುಗಳು ಈ SDMC ಕಾರ್ಯಕ್ರಮ ಮಾಡಬೇಕಪ್ಪ ಅಂದ್ರೆ ಫಸ್ಟು 2024ರಲ್ಲಿ ಡಿಸೆಂಬರ್ ತಿಂಗಳಾಗ 26/11/2024ರಲ್ಲಿ ಕಾರ್ಯಕ್ರಮ ಮಾಡಿದ್ವಿ ಮೊದಲು BU. ಆಮೇಲೆ SDMC ಎಲ್ಲ ಅಧ್ಯಕ್ಷರು ಮತ್ತು ಗುರುಗಳು ಬಂದಾಗ ನಮ್ಮ ಜ್ಯೋತಿ ಶ್ರೀರಾಮ್ ಶೆಟ್ಟಿ ಅವರು ನಿಮಗೆ SDMC ಎಲ್ಲ ಕೈ ಎತ್ತು ಅಂದರು. ಯಾಕಂದ್ರೆ ಗೊತ್ತಾ ನಿಮಗೆ ರಾಜ್ಯ ಮಟ್ಟದಲ್ಲೇ ಚರ್ಚೆ ಆಯಿತು. SDMC ಅಧ್ಯಕ್ಷರು ಬಂದಿಲ್ಲ, ಬರೀ ಶಿಕ್ಷಕರು ಬಂದರೆ ಅಂತ ಬಹಳ ಚರ್ಚೆ, ಗಂಭೀರವಾಗಿ ಚರ್ಚೆ ಆಯ್ತು. ಚರ್ಚೆ ಆದಾಗ ಏನಂದೀವಿ ನಾವು, ನಮ್ಮ ಹರೀಶ್ ಹೋಗಿದ್ದಲ್ಲ, ನಮ್ಮ ಹರೀಶ್ ಹೋದಾಗ ಇಲ್ಲ SDMC ಅಧ್ಯಕ್ಷರು ಬಂದರೆ ಮತ್ತು ಗುರುಗಳು ಬಂದರೆ ಅಂತೇಳಿ ಅದ್ರ ಬಗ್ಗೆ ಚರ್ಚೆ ಆಯ್ತು. ನಾನು ಹೋಗ್ಲಿಲ್ಲ, ಏನೋ ಒಂದು ಕಾರಣದಿಂದ ನಾವು ಹೋಗ್ಲಿಲ್ಲ. ಅದು ಯಾರಿಗೆ ಹೇಳ್ಯಾರಪ್ಪ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಇಲ್ಲಿ ಅಧ್ಯಕ್ಷರು ಬಂದಿದ್ರಲ್ಲ, ಅಧ್ಯಕ್ಷರು ಬಂದಾಗ ಸ್ವಲ್ಪ ಗೊಂದಲ ಆಯ್ತು. ಇವಾಗೇನು ಗೊಂದಲ ಏನಾಗಿಲ್ಲ, ಬಹಳ ಅಚ್ಚುಕಟ್ಟಾಗಿಬಿಟ್ಟಿವಿ. ನಾನು ರಾಜ್ಯ ಉಪಾಧ್ಯಕ್ಷನಾಗಿ ಶಿಕ್ಷಕರ ಸಮಸ್ಯೆಗಳೇನು, ಗುರುಗಳು ಸಮಸ್ಯೆಗಳೇನು, SDMC ಏನು ಕರ್ತವ್ಯಗಳನ್ನು ನಾನು 2007ರಲ್ಲಿ ಸರ್ಕಾರಿ ಶಾಲೆ ಅಧ್ಯಕ್ಷನಾಗಿ 2 ಬಾರಿ ಅಧ್ಯಕ್ಷನಾಗಿ, ರಾಜೀವ್ ಗಾಂಧಿ ನಗರ ಸ್ಕೂಲಲ್ಲಿ ಅಧ್ಯಕ್ಷನಾಗಿ. ಅಲ್ಲಿ ಸುತ್ತ ಕಾಂಪೌಂಡ್ ಇರಲಿಲ್ಲ. ಕಾಂಪೌಂಡ್ SDMC ಎಲ್ಲಿ ಐತೆ ಅಂತ ನಮ್ಗೆ ಗೊತ್ತಾಯಿಲ್ಲ. ನಿರಂಜನ ಸರ್ ಯಾವುದೋ ಒಂದು ಆರ್ಟಿಕಲ್ ಓದಿದೆ, ನಿರಂಜನ ಸರ್ನ ಸಂಪರ್ಕ ಮಾಡಿದೆ. ಇಲ್ಲ ನೀನು ರಾಜ್ಯ ತಾಲೂಕು ಸಂಚಾಲಕರಾಗಿ ಇಲ್ಲಿವರೆಗೆ ಬಂದೆ. ಅವ್ರು ಕೋಆರ್ಡಿನೇಟರ್ ಆಗಿದ್ರು ಸಾರ್ದಾಗ ಬಂದು ಕೇಳ್ತೀನಿ. ನನಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ. 2006ರಿಂದ ನಾನು 20 ವರ್ಷ ಈ SDMC ಬಿಟ್ಟು 21 ವರ್ಷ, ಈ 1 ವರ್ಷ ಆದ್ಮೇಲೆ ನಂತರ ನಾನು ಸೇರಿದ್ದೇನೆ. ಈಗ ನಮ್ಮ ಮತ್ತೊಬ್ಬ ಗುರುಗಳು ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ಹೇಳಿದರು. ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ಹೇಳಿದಾಗ ನಾನು ಒಂದು ಮಾತು ಹೇಳ್ತಿದ್ದೀನಿ ಶಿಕ್ಷಕರಿಗೆ. ನಮ್ಮ SDMC ಕರ್ತವ್ಯಗಳೇನು, ನಮ್ಮ SDMC ರೂಪುರೇಷೆಗಳೇನು. ಕೂಡ್ಲಿಗಿ ತಾಲೂಕಿನಲ್ಲಿ 292 ಶಾಲೆಗಳು, 283 ಶಾಲೆಗಳಿವೆ. ಕೂಡ್ಲಿಗಿ ತಾಲೂಕಿನಲ್ಲಿ 283 ಶಾಲೆ ಮತ್ತು 18 ಜನ SDMC. ಸುಮಾರು 5,000 ಜನ, ಹತ್ತತ್ರ 5,000 ಜನ ಆಗ್ತಾರೆ. ಯಾರ ಅಂಡರ್ನಲ್ಲಿ ಇರ್ತಾರೆ ಅವರು SDMC ಅವರು? ಯಾರ ಅಂಡರ್ನಲ್ಲಿ ಇರ್ತಾರೆ SDMC ಅವರು? ಅಲ್ಲ, ಯಾರ ಅಂಡರ್ನಲ್ಲಿ ಇರ್ತಾರೆ SDMC ಅವರು? ಗುರುಗಳ ಅಂಡರ್ನಲ್ಲಿ ಇರ್ತಾರೆ. ಗುರುಗಳ ಮಾರ್ಗದರ್ಶನ ಪ್ರಕಾರ ನಡ್ಕೊಂತಾರೆ. ಕೂಡ್ಲಿಗಿ ತಾಲೂಕಿನಲ್ಲಿ 5,000 ಜನ ಶಿಕ್ಷಕರಿಗೆ ಹೊರೆ ಆಗ್ತದೆ, ಆ ಹೊರೆ ಕಡಿಮೆ ಮಾಡ್ರಿ ಅಂತೇಳಿ ಒಂದು ರ್ಯಾಲಿ ಮಾಡಿದ್ರೆ, ಇಡೀ ತಾಲೂಕಾದ್ಯಂತ ಒಂದು ರ್ಯಾಲಿ ಮಾಡಿದ್ರೆ, ಒಂದೊಂದು ತಾಲೂಕಿನಾಗ ಅಲ್ಲಿ 5,000 ಜನ ಅದನ್ನ ಏನಂತ ಗೊತ್ತಾಯ್ತು. ಇದನ್ನ ನನ್ನ ಬಗ್ಗೆ ನಾನು ಹೆಗ್ಗಳಿಕೆ ಮಾಡ್ಕೊಳ್ತಾ ಇಲ್ಲ. ಅಂದ್ರೆ ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸಬಲ್ಲಳು, ಏನ್ ಬೇಕಾದ್ರೂ ಮಾಡಬಲ್ಲಳು ಅನ್ನೋದನ್ನ ನಿಮ್ ಮುಂದೆ ನಾನು ಬಿಚ್ಚಿಡ್ತಾ ಇದ್ದೇನೆ. ಯಾಕಂದ್ರೆ ನಿಮ್ಮ ಮನೆ ಹೆಂಗಸರಿಗೂ ಅವರ ಗಾಡಿ ಬಿಡಿ,
ವ್ಯಾನ್ ಬಿಡಿ, ನೀವು ಅದ್ ಮಾಡಿ ಅಂತ ಹೇಳೋದು ಬೇಡ. ಶಾಲೆ ಬಗ್ಗೆ ಒಂದು ಮೀಟಿಂಗಿಗೆ ಹೋಗಿ ಅದು ಏನಂತ ತಿಳ್ಕೊಂಡು ಬನ್ನಿ. ಮತ್ತೆ ಮಗು ಬಂದಾವಾಗ ಆ ಮಗುವನ್ನು ಪುಸ್ತಕದಲ್ಲಿ ಏನ್ ಬರಿತಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ, ಅಥವಾ ಮಗು ಹೋಗುವಾಗ ಆ ಮಗುವಿಗೆ ಏನಾದ್ರೂ ಸಮಸ್ಯೆ ಆಗ್ತದ, ಶಿಕ್ಷಕರು ವಿಚಾರಿಸ್ತಾರೆ. ಸಹಾಯವಾಣಿ ಅಂತೇಳಿ ಇದೆ, ಮಕ್ಕಳ ಸಹಾಯವಾಣಿ ಅಂತ ಇದೆ. ಮಕ್ಕಳೇನಾದ್ರೂ ಸಮಸ್ಯೆ ಆದಲ್ಲಿ ಮಕ್ಕಳು ಅದನ್ನ ಬರೆದು ಹುಂಡಿಗೆ ಹಾಕ್ತಾರೆ, ಅವರು ಡಬ್ಬಿಗೆ ಹಾಕ್ತಾರೆ. ಆದ್ರೂ ಸಮೇತ ನಾವು ಅದನ್ನ ಅವ್ರು ಒಡೆಯುವ ತನಕ ನಾವು ನೋಡಬಾರ್ದು. ಮಕ್ಕಳಲ್ಲಿ ಮಗ ಏನಾಯ್ತು ಹಾಗಾಗಿ ಈಗಂದ್ರೆ ಚಿಕ್ಕ ಮಕ್ಕಳಿಗಂತೂ, ಈಗ ಹೆಣ್ಣು ಮಕ್ಕಳಿಗಂತೂ ಚಿಕ್ಕ ಮಕ್ಕಳಿಗೂ ಸಮಸ್ಯೆ ಬಂದ್ಬಿಟ್ಟಿದೆ. ಈಗ ನೋಡ್ತಾ ಇದೀವಿ ನಾವು, ನ್ಯೂಸ್ ಅಲ್ಲೆಲ್ಲ ನೋಡ್ತಾ ಇದ್ದೀವಿ. ನಾವು ಒಂದು ಹೆಣ್ಣು ಮಕ್ಕಳ ತಾಯಿನೇ, ಆದ್ರೆ ತಂದೆ ತಾಯಿ ಇಬ್ರು ಮಗು ಬಗ್ಗೆ ಸ್ವಲ್ಪ ವಿಚಾರಿಸಿ, ಮಗ ಏನಾದ್ರೂ ಸಮಸ್ಯೆ ಆಯ್ತಾ, ಏನಾದ್ರು ತೊಂದರೆ ಆಯ್ತಾ, ಏನಾದ್ರು ಹೇಳ್ಕೊ, ಜಗಳ ಮಾಡ್ಕೊಳ್ಳೋದು ಬೇಡ. ನಾವು ಒಂದು ಶಿಕ್ಷಕರಲ್ಲಿ ಹೀಗೆ ಮಾತಾಡಿ ಒಂದು ಪೇರೆಂಟ್ಸ್ ಮೀಟಿಂಗ್ ಅಥವಾ SDMC ಮೀಟಿಂಗ್ ಅಲ್ಲಿ ಇದನ್ನ ನಾವು ಸರಿಪಡಿಸ್ಕೊಳ್ಳುವಂತ ಕೆಲಸನೂ ನಾವು ಮಾಡಬೇಕು. ಹಾಗೆ ಮಹಿಳೆಯರು ಜಾಸ್ತಿ ಸಂಘಟನೆಗೆ ಒತ್ತು ಕೊಡಿ. ಸಮನ್ವಯ ವೇದಿಕೆ ಇರುವುದು SDMC. ನಾವು ಏನು ನಮ್ಗೆ ಏನ್ ಮಾಡಬೇಕು, ಕರ್ತವ್ಯ ಏನು, ನಾವು ಅಲ್ಲಿ ಜವಾಬ್ದಾರಿ ಏನಂತ ತಿಳ್ಕೊಳ್ಬೇಕಂದ್ರೆ ಸಮನ್ವಯ ವೇದಿಕೆ ಇವ್ರ ಜೊತೆಗೆ ಸೇರ್ಕೊಳ್ಳಿ. ಹಾಗೆ ಸೇರ್ಕೊಂಡು ನಿಮ್ಗೆ ಹೆಚ್ಚಿನ ಮಾಹಿತಿ ಹಾಗೆ ನಿಮ್ಮಿನ ಹೆಚ್ಚಿನ ಜವಾಬ್ದಾರಿನೂ ನಮ್ಗೆ ಬರ್ತದೆ ಅಂತ ಹೇಳ್ಕೊಳುತ್ತಾ ಇಷ್ಟೊಂದು ಮಾತಾಡ್ಲಿಕ್ಕೆ ಹಾಗೂ ಇಲ್ಲಿ ತನಕ ಬಂದು ಬರಬಾರ್ದು. ಹಾಗೆ ಬರ್ಬೇಕು ಅಂದ್ರೆ ಬರೀ ಶಿಕ್ಷಕ ಅಷ್ಟೇ ಕೆಲಸ ಮಾಡಿದ್ರೆ ಸಾಕಾಗಲ್ಲ. ಪೋಷಕರು ಜೊತೆಗೆ ನಮ್ಮ SDMC ಅವರು, ಅವ್ರಿಗಿಂತ ಹೆಚ್ಚಾಗಿ ಈ SDMC ಅವರು ಜೊತೆಗೆ ಲಾಸ್ಟ್ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಇದೊಂದು ಕನೆಕ್ಷನ್, ಒಂದು ಬ್ರಿಡ್ಜ್ ಆಗಿ ಕೆಲಸ ಮಾಡಬೇಕು. ನೀವು ಯಾರ್ಯಾರ ಜೊತೆ? ಶಿಕ್ಷಕರ ಜೊತೆ ಮತ್ತು ಹೊರಗಿರುವಂತಹ ಪಾಲಕ ಪೋಷಕರ ಜೊತೆ. ನೋಡಿ, ಕರೆಕ್ಟ್ ಆಗಿ ವರ್ಷಕ್ಕೆ 3 ಬಾರಿ PTA ಅಂತ ಕರಿತೀವಿ, ಪೇರೆಂಟ್ಸ್ ಟೀಚರ್ಸ್ ಅಸೋಸಿಯೇಟ್ ಮೀಟಿಂಗ್ ಅಂತ, PTM ಅಂತ. ಮೊನ್ನೆ ಮಧು ಬಂಗಾರಪ್ಪ ಸರ್ ಅವರು ಒಂದು ಹೊಸ ಹೇಳಿಕೆ ಕೊಟ್ಬಿಟ್ರು, ಅದಕ್ಕೆ ಹೊಸ ಸ್ಟೇಟ್ಮೆಂಟ್ ಕೊಟ್ಟರು, ಮೆಗಾ PTM ಅಂತ, ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಅಂತ ಹೇಳಿ, ಮಹಾಪೋಷಕರ ಸಭೆ ಅಂತ ಹೇಳಿ ನವೆಂಬರ್ 14 ವರ್ಷ 2025ಕ್ಕೆ ನಾವು ಕೂಡ ಕಾಲೇಜಲ್ಲಿ ಕೂಡ ಆಚರಣೆ ಮಾಡಿದ್ವಿ. ಒಂದು ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಎಲ್ಲಾ ಯೋಜನೆಗಳ ಬಗ್ಗೆ ನಾವು ಕೊಂಕು ಮಾತಾಡಂಗಿಲ್ಲ. ಕೆಲವೊಂದು ಯೋಜನೆಗಳು ತುಂಬಾ ಚೆನ್ನಾಗಿದೆ, ಅದನ್ನು ಇಂಪ್ಲಿಮೆಂಟೇಷನ್ ಕರೆಕ್ಟ್ ಆಗಿ ಮಾಡ್ಬೇಕಷ್ಟೇ. ಸೊ ಹಾಗಾಗಿ ಆ ಸಂಪರ್ಕ ಸೇತುವೆ ಅಂತ ಕರಿತೀವಿ, ಬ್ರಿಡ್ಜ್ ಅಂತ ಕರಿತೀವಿ. ಅವರಿಗೂ ಶಿಕ್ಷಕರಿಗೂ ಮಧ್ಯೆ ಇರುವಂತಹ ಒಂದು ಸಂಪರ್ಕ ಕೊಂಡಿಯಾಗಿ ಆ ಪಾಲಕ ಪೋಷಕರು ಎಷ್ಟೋ ಜನ ಮಕ್ಕಳನ್ನ ಶಾಲೆ ಕಳಿಸಲ್ಲ. ಏನ್ ಮಾಡ್ಬೇಕು? ಬರೀ ನಾನೇನೋ ಓದೆ, ಏನೋ ಲೆಕ್ಕ ಕೇಳಿದೆ, ಅಟೆಂಡೆನ್ಸ್ ಟೀಚರ್ಸ್ ಅಟೆಂಡೆನ್ಸ್ ಕೇಳಿದೆ ಅನ್ನೋದಕ್ಕಿಂತ ಮಕ್ಕಳ ಅಟೆಂಡೆನ್ಸ್ ಅಂತ ಯಾವತ್ತಾದ್ರೂ ನೋಡಿದಿರಾ ನೀವು? ಮಕ್ಕಳನ್ನು ಒಂದೇ ಕ್ಲಾಸಲ್ಲಿ ಎಷ್ಟು ಮಕ್ಕಳಿದ್ದಾರೆ, ಎಷ್ಟು ಪ್ರೆಸೆಂಟ್ ಇದ್ದಾರೆ, ಯಾರು ಬಂದಿಲ್ಲ, ಬರೀ ನೀನು ಹೋಗು, ನೀನ್ ಕರ್ಕೊಂಬ, ನೀನು ಹೋಗು, ನೀನ್ ಕರ್ಕೊಂಬ ಅಂದ್ರೆ ಹೆಂಗಾಗುತ್ತೆ? ನೀವು ಕೂಡ ನೀವು ಸ್ಥಳೀಯರಾಗಿರ್ತೀರಲ್ವಾ, ನೀವು ಅಲ್ಲೇ ಲೋಕಲ್ ಆಗಿರ್ತೀರಿ. ರಾಮಣ್ಣರು, ಭೀಮಣ್ಣರು, ಸೋಮಣ್ಣರು ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ನಿಮ್ಮ ಮಾತು ಕೇಳಿದಷ್ಟೇ ನಮ್ಮ ಮಾತನ್ನ ಕೇಳಲ್ಲ ಅವರು. ಅವ್ರನ್ನೂ ಒಂದು ಸಪರೇಟ್ ಆಗಿ ಒಂದು ಮೀಟಿಂಗ್ ಅನ್ನ ಕರೆದು ಅವ್ರಿಗೂ ಮನವೊಲಿಸಿ ಕರೆಸಿ ಪ್ರತಿ ವರ್ಷದಲ್ಲಿ 3 ಯಾವಾಗ ಗೊತ್ತಿರ್ಬೋದು ನಿಮ್ಗೆ, ಜುಲೈ ತಿಂಗಳಲ್ಲಿ 1, ನವೆಂಬರ್ ತಿಂಗಳಲ್ಲಿ 1, ಫೆಬ್ರವರಿ ತಿಂಗಳಲ್ಲಿ 1. ಇದು ನಮ್ಮ ಇಲಾಖೆಯ ಒಂದು ನಿಯಮಾವಳಿ ಪ್ರಕಾರ 3 ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಅನ್ನ ಮಾಡ್ತೀರಿ. ಅಲ್ಲಿ ಕೂಡ ನೀವು SDMC ಅವರು ಭಾಗವಹಿಸಿ. ಮತ್ತೊಂದು ಹೇಳ್ತಾರೆ, ಸಮುದಾಯದ ಶಾಲಾ ಕಾರ್ಯಕ್ರಮ ನಡೀತದೆ. ನಾನು ಬಹಳಷ್ಟು ಸಲ ಹೋಗಿದ್ದೀನಿ ಸಮುದಾಯದ ಶಾಲಾ ಕಾರ್ಯಕ್ರಮಕ್ಕೆ. ಎಷ್ಟು ಜನ SDMC ಸದಸ್ಯರುಗಳು ಇರ್ತೀರಿ, ಹಾಜರಿರ್ತೀರಿ. ನಮ್ಮ ಟೀಚರ್ಸ್ ಎಲ್ಲ ಕಳಿಸಿರ್ತಾರೆ, ಎಲ್ಲ ಮೆಮೊ ಕಳಿಸಿರ್ತಾರೆ, ನಿಮಗೆ ಮುಂಚೆನೆ ಮಾಹಿತಿ ಕೊಟ್ಟಿರ್ತಾರೆ. ಆದ್ರೂ ಎಲ್ಲ ಒಂದ್ ಕಡೆ ಆಲಸ್ಯ. ಸೊ ಹೀಗಾಗಬಾರ್ದು. ನಿಮ್ಮ ಮಕ್ಕಳು ಕೂಡ ಅಲ್ಲಿರೋದ್ರಿಂದ ನೀವು ಸದಸ್ಯರಾಗಿರೋದು. ನಿಮ್ಮ ಮಗು ಆ ಶಾಲೆಯಲ್ಲಿ ಎಲ್ಲವರೆಗೂ ಓದ್ತದೋ ಅಲ್ಲಿವರೆಗೂ ನಿಮ್ಮ ಸದಸ್ಯತ್ವ ಪ್ರಸ್ತುತದಲ್ಲಿರ್ತದೆ. ನಿಮ್ಮ ಮಗು TC ತಗೊಂಡು ಬೇರೆ ಶಾಲೆಗೆ ಹೋಯ್ತಂದ್ರೆ ನಿಮ್ಮ ಮೆಂಬರ್ಶಿಪ್ ಕ್ಯಾನ್ಸಲ್ ಆಗುತ್ತೆ. ಆ ಜಾಗಕ್ಕೆ ಮತ್ತೊಬ್ಬರನ್ನ ತೆಗೆದುಕೊಳ್ತಾರೆ. ಸೊ ಹಾಗಾಗಿ ನಿಮ್ಮ ಮಕ್ಕಳು ಅಲ್ಲಿದ್ದಾರೆ. ಸ್ವಾಮಿ ಕಾರ್ಯ ಮತ್ತು ಸ್ವಕಾರ್ಯ ಅನ್ನುವಂಥ ಈ ಕಲ್ಪನೆಯನ್ನು ತಾವು ನೆನಪಲ್ಲಿ ಇಟ್ಕೊಂಡು ಮಕ್ಕಳ ಶ್ರೇಯೋಭಿವೃದ್ಧಿಗೋಸ್ಕರ ಶಿಕ್ಷಕರ ಜೊತೆ ಕೈ ಜೋಡಿಸಿ ಈ ಘನ ಸರ್ಕಾರದ ಆಶೋತ್ತರಗಳಿಗೆ ಒಂದು ರೂಪರೇಷೆಯಾಗಿ ತಾವೆಲ್ಲರೂ ಕೆಲಸ ನಿಭಾಯಿಸಿಕೊಳ್ತಾ ನಮ್ಮ ಶಿಕ್ಷಣದ ಸರ್ಕಾರಿ ಶಾಲೆಗಳನ್ನು ಉಳಿಸೋಣ. ನಮ್ಮ ಎಲ್ಲ ಮಕ್ಕಳಿಗೆ ಗುಣಾತ್ಮಕವಾದಂತಹ ಶಿಕ್ಷಣವನ್ನು ನೀಡಲಿಕ್ಕೆ ತಮ್ಮೆಲ್ಲರ ಸಹಕಾರ ನಮ್ಮ ಇಲಾಖೆಗೆ ಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತಾ, ವೇದಿಕೆ ಮೇಲೆ ಬಹುಶಃ ಬಹಳ ಸಮಯ ತೆಗೆದುಕೊಂಡೆ ಅನ್ಸುತ್ತೆ. ಎಲ್ಲ ಗಣ್ಯ ಮಾನ್ಯರಿಗೂ ತಮಗೆ